ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಲೋಕಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಕುವೆಂಪು ಅವರ ಮನೆಯನ್ನು ನೋಡಿಕೊಂಡು ಕುಪ್ಪಳ್ಳಿಯಿಂದ ನಾವು ಸೀದಾ ಹೊರಟಿದ್ದೆ ಶಿರ್ಸಿ ಮಾರಿಕಾಂಬಾ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಹೊರಟು. ಆದರೆ ನಾವು ಹೋಗೋ ಅಷ್ಟರಲ್ಲಿ ದೇವಸ್ಥಾನದ ಬಾಗಿಲು ಮುಚ್ಚಿತ್ತು. ಯಾಕಂದರೆ ನಾವು ಹೋದಾಗಲೇ 9:30 ಆಗಿಬಿಟ್ಟಿತ್ತು ರಾತ್ರಿ. ದೇವಸ್ಥಾನದ ಬಾಗಿಲು ಮುಚ್ಚಿತ್ತು. ಸರಿ, ಇನ್ನೇನು ಮಾಡೋದು, ಆಯಿತು. ಹೆಂಗಿದ್ರು ಶಿರ್ಸಿಲೇ ಒಂದು ರೂಮ್ ಬುಕ್ ಮಾಡಿದ್ದು, ಶಿರ್ಸಿಯಲ್ಲಿ ಆಲ್ಟ್ ಆಗಬೇಕು ಅಂತಂದ್ಬಿಟ್ಟು ಶಿರ್ಸಿಯಲ್ಲಿ ಸ್ಟೇ ಆಗಿ, ಮತ್ತು ಬೆಳಿಗ್ಗೆನೇ ಎದ್ದು ಫ್ರೆಶ್ ಆಗಿ ಎಲ್ಲರೂ ರೆಡಿಯಾಗಿ ನಾವು ಹೊರಟಿರುವಂಥ ಪ್ಲೇಸೇ ಯಾಣ ಕಡೆ ಬರ್ತಾಯಿದ್ವಿ. ಬೆಳಗ್ಗೆನೇ ಹೊರಟು ನೋಡಿ, ಬೆಳಗ್ಗೆನೇ ಜಡಿ ಮಳೆ ಹಿಡ್ಕೊಂಡಿದೆ. ಈಗ ಅಲ್ಲಿ ಯಾಣಗೆ ಹೋದರೆ ಅಲ್ಲಿ ಹೇಗಿದೆ ವಾತಾವರಣ ಗೊತ್ತಿಲ್ಲ. ಇನ್ನೇನು ಯಾಣ ಹತ್ರನೇ ಬಂದಿದ್ದೀವಿ. ನೋಡಿ, ಕಿರಿದಾದ ರಸ್ತೆ, ಇದೇ ಕಿರಿದಾದ ರಸ್ತೆಯಲ್ಲಿ ಯಾಣಗೆ ಹೋಗಬೇಕು. ಪ್ರಕೃತಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ, ಈ ಮಳೆಗೂ ಅದಕ್ಕೂ ಕಾಡಿನ ಮಧ್ಯೆ ಹೋಗ್ತಾ ಇದ್ದರೆ ಆನಂದನೂ ಆನಂದ. ನೋಡಿ, ಯಾಣ ಬಂದೇ ಬಿಟ್ಟು ಯಾಣ ಹತ್ರ ಬೆಳಗ್ಗೆನೇ ಬಂದಿರೋದ್ರಿಂದ ಜಾಸ್ತಿ ಇನ್ನೂ ಯಾವುದು ವೆಹಿಕಲ್ಗಳು ಬಂದಿಲ್ಲ. ಇನ್ನೊಂದೇನೆಂದರೆ ಮಳೆ ಬೇರೆ ಇದೆ. ನೋಡಿ, ಇಲ್ಲೊಂದು ಟಿ ಟಿ ನಿಂತಿದೆ. ಇನ್ನು ಅದು ಬಿಟ್ರೆ ನಮ್ಮದೊಂದು ಟಿ ಟಿ. ಇನ್ನು ಯಾವುದು ಜಾಸ್ತಿ ವೆಹಿಕಲ್ಗಳು ಬಂದಿಲ್ಲ. ಸರಿ, ನೋಡೋಣ ಹೇಗಿದೆ. ಇನ್ನೂ ಮಳೆ ಮಾತ್ರ ಬರ್ತಾ ಇದೆ. ಅಲ್ಲಿಗೆ ಹೋಗೋಕ್ಕಾಗುತ್ತಾ ಇಲ್ಲೋ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಯಾಣಗೆ ಅಂತ ಬಂದು. ಈಗ ನೋಡಿ, ಬೆಳಗ್ಗೆ 7:45 ಟೈಮು. ನೋಡಿ ಎಷ್ಟು ಮಳೆ ಬರ್ತಾ ಇದೆ. ಕೆಳಗಡೆನೂ ಇಳಕ್ಕೆ ಆಯ್ತಿಲ್ಲ, ಫುಲ್ ಮಳೆ. ಮಳೆಗೆ ಛತ್ರಿ ಹಿಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಮನೆಯವ್ರುಗಳೆಲ್ಲ. ಈ ಮಳೆಗೆ ಯಾಣಗೆ ಹೋಗೋಕ್ಕಾಗತ್ತಾ ಇಲ್ವೋ ಗೊತ್ತಿಲ್ಲ. ಕಳೆದ ಬಾರಿ ಬಂದಾಗ ಇಷ್ಟು ಮಳೆ ಇರಲಿಲ್ಲ. ನಾವು ಅವಾಗ ಬಂದಿದ್ದು ಏಪ್ರಿಲ್ ಮೇ ಇರಬೇಕು. ಮೇಲೇನೋ ಬಂದಿದ್ದು ಕಳೆದ ಬಾರಿ. ಆವಾಗ ಮಳೆ ಕಮ್ಮಿ ಇತ್ತು. ಅಂದರೆ ಆವಾಗಲೂ ಮಳೆ ಬರ್ತಾಯಿತ್ತು, ಅಂದರೆ ಇಷ್ಟು ಜೋರಿಲ್ಲ, ಸಣ್ಣದಾಗಿ ಬರ್ತಾಯಿತ್ತು. ಪ್ರಥಮ್, ಈಗ ಸಿಕ್ಕಾಪಟ್ಟೆ ಜೋರಾಗಿ ಬರ್ತಾಯಿದೆ ಮಳೆ. ಈ ಥರ ಮಳೆ ಬಂದರೆ ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಇಲ್ಲಿಂದ 1.5-2 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು. ಚಿನ್ನೋ, ಮಳೆ ಬಂದರೆ ಹೆಂಗೋ ಚಿನ್ನ ಹೋಗೋದು? ಹಾಂ, ಹಂಗಲ್ಲ, ಈಗ ಮಳೆ ಹಿಂಗೆ ಬಂದರೆ ಹೋಗೋಕ್ಕಾಯ್ತದ? ಜಾರತ್ತೆ. ಆಮೇಲೆ ಅಲ್ಲಿ ಎಲ್ಲ ಮಣ್ಣು ರೋಡ್ ಬೇರೆ, ಅಲ್ಲಿ ತನಕ ನಡಿಬೇಕಲ್ಲ. ಇಂಚರ ಬಾ, ಏನಿಲ್ಲ, ಬರ್ಬೋದು, ಆರಾಮಾಗಿ ನಡ್ಕೊಂಡು ಬಾ. ಒಳಗೆ ಇದು ಮಾಡು, ಛತ್ರಿನ ಕ್ಲೋಸ್ ಮಾಡು. ಚಿನ್ನ ಹಿಂಗೆ ಮಳೆ ಬಂದರೆ ಹೋಗೋದು? ಹ್ಞೂ, ನೀನು ನೋಡಿಲ್ವಾ? ಇನ್ಸರ್ ನೀನು ನೋಡಿದ್ದೇನೆ ಪೂರ್ತಿ ನೀನು? ಸರಿ, ಛತ್ರಿ ಇದು ಮಾಡು. ಆಯ್ತು, ಛತ್ರಿ ಕ್ಲೋಸ್ ಮಾಡೋದು. ಚೆನ್ನಾಗೈತೆ ಅಲ್ವ ಒಂಥರ ಮಳೆ ಇದು ನೋಡೋಕ್ಕೇನೆ. ಛತ್ರಿ ಅಂತ ತಗೊಂಡು ಇಡಿ.
ಒಂದು ನಿಮಿಷ. ಮಲೆನಾಡಿನಲ್ಲಿ ಮಳೆ ಮಳೆ ಮಳೆ, ಮಲೆನಾಡು ಮಳೆ. ಶಿನು ಋತು, ಮಲೆನಾಡು ಮಳೆನಾಡು ಅಲ್ವಾ? ನೋಡಿ ಹಿಂಗೆ ಇರುತ್ತೆ ದಾರಿಲಿ. ಅಲ್ಲಿ ಯಾಣಾಗ ಹೋಗೋ ದಾರಿ ಅದೇ ಏನಂದರೆ ಈ ಥರ ಮಳೆ ಬರ್ತಿರೋದ್ರಿಂದ ಹೋದರೆ ಜಾರುತ್ತೆ. ಮಳೆ ಏನಾದ್ರು ನಿಂತರೆ ಹೋಗ್ಬೋದಾ ಏನು ನೋಡೋಣ. ಏನು ಚಿನ್ನ, ಏನಪ್ಪ ಅದು 8:30 ಓಪನ್ ಅಂತ ಹೇಳೋರೆ. ಆದರೆ ಮಳೆ ಬರ್ತೈತೆ. ಮಳೆ ಏನಾದ್ರು ಜಾಸ್ತಿ ಆದರೆ ಬಿಡಲ್ಲ ಅನಿಸುತ್ತೆ, ಯಾಕಂದ್ರೆ ಅಲ್ಲಿ ಬೋರ್ಡು ಹಾಕೋರು ಹೆಂಗಂತ ನೋಡೋಣ. ಅದನ್ನು ತುಂಬ ಬೇರೆ ಥರ ಏನು ಜಾರಲ್ಲ ಅಲ್ವ ಚಿನ್ನ ಇಲ್ಲಿ ಅಷ್ಟು? ಹಾಂ ಒಟ್ಟಿನಲ್ಲಿ ಏನಂದರೆ ಇದು ಒಂಥರ ಈ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗೋದು ಒಂಥರ ಚೆನ್ನಾಗಿರುತ್ತೆ ಇಲ್ಲಿ. ಚಿನ್ನು ಅಷ್ಟು ಜಾರಲ್ಲ ಅಲ್ವಾ ಇದು? ಒಂಥರ ಮಣ್ಣು, ಇದು ಕಲ್ಲು ಮಣ್ಣು ಒಂಥರ ಮಿಕ್ಸ್ ಇರೋದ್ರಿಂದ ಅಷ್ಟು ಜಾರಲ್ಲ ಇದು. ಅಂದರೆ ಅಲ್ಲಿ ಅದೇ ಅಲ್ಲಿ ಏನು ಹಾಕವ್ರೆ ಗೊತ್ತಾ, ಮಳೆ ಜಾಸ್ತಿ ಆದರೆ ಇದು ಗುಹೆ ಒಳಗಡೆ ಬಿಡಲ್ಲ ಅಂತ ಬೋರ್ಡ್ ಹಾಕವ್ರೆ. ಹಾಂ ಹಾಂ, ಇದೆಲ್ಲಿಗೆ ದಾರಿ ಈಗಿದು? ಇದು ಯಾವ ಕಡೆಗೆ ಹೋಯ್ತಾ ಏನೋ ಗೊತ್ತಿಲ್ಲ. ಅಂದರೆ ಅಲ್ಲೂ ದಾರಿ ಸೇಮ್ ಹಿಂಗೆ ಇರುತ್ತೆ, ಅಪ್ಪು ಡೌನು ಈ ಥರ ಮಣ್ಣು ರೋಡೆ. ಸುಮಾರು ದೂರ ಹಿಂಗೆ ನಡ್ಕೊಂಡು ಹೋಗ್ಬೇಕು. ಲಾಸ್ಟ್ ಟೈಮ್ ಚಿನ್ನ ನಾವು ಓಡೋಗಿದ್ದಲ್ವ, ಓಡ್ಕೊಂಡು ಆಟ ಆಡ್ಕೊಂಡು ಹತ್ತದಲ್ವ ಚಿನ್ನ. ಏನರ ಮೆಟ್ಲು ಹತ್ತುವಾಗ ಸ್ವಲ್ಪ ಸುಸ್ತಾಯಿತು ಅಷ್ಟೇ. ಹಾಂ, ಅದು ಈಗ ಈ ಥರನೇ ಅಲ್ಲಿ ತನಕ ನಡ್ಕೊಳ್ಬೇಕು. ಮಳೆ ಹಿಂಗೆ ಬಂದರೆ ಹೆಂಗೆ ಚಿನ್ನ? ಇದು ಎಲ್ಗೋ ಹೋಯ್ತು ಕಣೋ ದಾರಿ. ಬಾ ಹೋಗೋಣ, ಬಾ ಬೇಡ ಸಾಕು, ಅಲ್ಲ ಇದ್ರ ಹತ್ರ ಹೋಗೋಣ. ಇವರು ನಿಂತ್ಕೊ ಒಂದು ಫೋಟೋ ತೆಗಿಸ್ಕೊತಾವನೆ. ಲಿಕ್ಕಿ ಮಳೆಯಲ್ಲಿ ಡಿಫ್ರೆಂಟಾಗಿ ಫೋಟೋ ತೆಗಿಸ್ಕೊತಾವನೆ. ಮಳೆ ಮಾತ್ರ ನಿಲ್ತಾ ಇಲ್ಲ. ಟೈಮ್ ಬೇರೆ 8:15 ಆಯಿತು. ಈ ಮಳೆ ನಿಲ್ಲದೆ ಇರೋದ್ರಿಂದ ಒಳಗಡೆ ಹೋಗೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಎಲ್ಲರಿಗೂ ಲೈಟಾಗಿ ಹೊಟ್ಟೆ ಹಸುವಾಗ್ತಿತ್ತು. ಹಾಗಾಗಿ ನಾವೇ ಇಲ್ಲಿ ಕಡಲೆಪುರಿ ಮತ್ತು ಕ್ಯಾರೆಟು, ಈರುಳ್ಳಿ, ಮಿಕ್ಸರು ಮತ್ತು ಕಡಲೆ ಬೀಜ ಎಲ್ಲನೂ ತಗೊಂಡು ಬಂದಿದ್ದು. ಸರಿ ಖಾರವಾಗಿ ಈ ಮಳೆಗೆ ಏನಾದ್ರು ತಿಂದರೆ ಚೆನ್ನಾಗಿರುತ್ತೆ ಅಲ್ವಾ ಅಂತ ಅಂದ್ಬಿಟ್ಟು, ಸರಿ ಹೆಂಗಿದ್ರು ತಿಂಡಿನೂ ಮಾಡಿರಲಿಲ್ವಲ್ಲ, ಚುರುಮುರಿ ಮಾಡೋಣ ಅಂತ ಅಂದ್ಬಿಟ್ಟು ನೋಡಿ ಇಲ್ಲೇ ಚುರುಮುರಿಗೆ ರೆಡಿ ಮಾಡ್ತಾಯಿದ್ದೀವಿ. ಈ ಮಳೆಗೂ ಅದಕ್ಕೂ ಖಾರವಾಗಿ ಚುರುಮುರಿ ತಿಂತಾಯಿದ್ರೆ ಆನಂದ ಸಕ್ಕತ್ತಾಗಿರುತ್ತೆ. ಮಳೆಗೆ ಒಟ್ಟಿನಲ್ಲಿ ಏನಾದರೂ ಒಂದು ಖಾರದ ತಿಂಡಿ ತಿನ್ನಬೇಕು ಅಂತ ಪ್ರತಿಯೊಬ್ಬರಿಗೂ ಅನಿಸುತ್ತೆ. ಅದು ಈ ಥರ ನಾವು ಹೊರಗಡೆ ಬಂದಾಗ ಅಲ್ಲಿ ಏನು ಸಿಗುತ್ತೋ ಅದು ತಿನ್ನಬೇಕು. ಆದರೆ ಇಲ್ಲಿ ಯಾವುದೇ ರೀತಿ ಅಂಗಡಿಗಳನ್ನೂ ಓಪನ್ ಮಾಡಿಲ್ಲ, ಎಲ್ಲ ಕ್ಲೋಸ್ ಆಗಿದೆ. ಮಳೆ ಬರ್ತಿರೋದ್ರಿಂದ ಯಾವುದೂ ತೆಗ್ದಿಲ್ಲ. ಹಾಗಾಗಿ ನಾವೇ ತಂದಿರ್ತಕ್ಕಂಥ ಚುರುಮುರಿನ ಎಲ್ಲರಿಗೂ ಮಕ್ಕಳಿಗೆಲ್ಲ ಮಾಡಿಕೊಟ್ಟು ಹಾಗೆ ನಾವು ಸಹ ತಿಂದವು. ಇಟ್ಕೊಳ್ಳ ಮಾಡು. ನನಗೆ
ವಿಡಿಯೋ ಆಯ್ತೈತೆ ಅಲ್ಲೆಲ್ಲ ಬರಬೇಡ ಅಂತಾರ ಬನ್ನಿ ಅಂತೀರ. ಡ್ರೈವರ್ ಮಲಗ್ಬಿಟ್ಟವ್ರೆ. ಬಂದಿಲ್ಲ ಖಾರ ಪುಡಿ ಬೇಕಾದ್ರೆ ಖಾರ ಪುಡಿ ಇದು ಕೊಡ್ತೀನಿ ಬೇಕಾದ್ರೆ. ಸರಿ, ಈಗ ಜನನೂ ಸ್ವಲ್ಪ ಬರ್ತಾಯಿದ್ರು. ಮಳೆ ಸ್ವಲ್ಪ ಕಡಿಮೆ ಆಗಿದೆ. ಈಗ ಒಳಗಡೆ ಹೊರಡ್ಬೋದು. ಹಾಗಾಗಿ ನಾವು ಚುರುಮುರಿನ ತಿನ್ಕೊಂಡು ನೋಡೋಣ. ಈಗ ಯಾಣ ಹತ್ರ ಹೊರಡ್ತೀವಿ. ಸ್ನೇಹಿತರೆ, ಈಗ ಯಾಣಾಗೆ ಹೋಗಿ ಅಲ್ಲಿ ಯಾವ ಥರ ಇರುತ್ತೆ ವೀಡಿಯೋ ಎಲ್ಲನೂ ಪೂರ್ತಿ ನಾನು ನೆಕ್ಸ್ಟ್ ವೀಡಿಯೋಲಿ ಹಾಕ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.